ನೀನ್ ನೋಡು ಎಷ್ಟು ಪಾಪದವನು, ಎಲ್ಲರ ಬಗ್ಗೆನೂ ಎಷ್ಟು ಕಾಳಜಿ ತೋರಿಸ್ತೀಯ. ಆದ್ರೆ ಅವಳು ನೋಡು ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ನನ್ನ ಕೇಸ್ಗೆ ಅಡ್ಡ ಆಗಿದ್ದ ಇವಳನ್ನ, ಐ ಮೀನ್ ಭಾರ್ಗವಿ LLBನ ಪ್ರೀತಿ ಅಂತ ಟ್ರ್ಯಾಪ್ ಮಾಡಿ ನನಗೋಸ್ಕರ ಮದುವೆ ಆದ್ಯಾ. ಯು ಆರ್ ಜಸ್ಟ್ ಅಮೇಝಿಂಗ್. ಭಾರ್ಗವಿ, ಯಾಕೆ ಭಾರ್ಗವಿ ನನ್ ಮೇಲೆ ಕೋಪನಾ? ಅಯ್ಯಯ್ಯೋ, ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದೊಡ್ಡೋಳು ನಾನಲ್ಲ ಅಜ್ಜಿ. ಕೋಪಕ್ಕೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ. ತಪ್ಪು ನಡೆದಾಗ ಕೋಪ ಬರೋದು ಸಹಜನೇ. ಹಾಗಂತ ಬೇಜಾರ್ ಮಾಡ್ಕೊಂಡು ಕೂರ್ಬಾರ್ದಮ್ಮ. ಕೋಪದಲ್ಲಿ ಕುಯ್ಕೊಂಡ್ ಮೂಗು ಆಮೇಲೆ ವಾಪಸ್ ಬರುತ್ತಾ ಹೇಳು? ಇಂಥ ಮಾತಿಗೆ ಕರ್ಕೋ ಮನಸ್ಥಿತಿಯಲ್ಲಿ ನಾನಿಲ್ಲ. ಅಷ್ಟಕ್ಕೂ ಇವಾಗ ಏನ್ ಉಳಿದಿದೆ ಅಜ್ಜಿ ಮಾತಾಡಕ್ಕೆ? ಕಣ್ ತೆರೆದು ನೋಡು. ನನ್ ಮಗನ ಮೋಸದಾಟ ನಿನಗ್ ಗೊತ್ತಲ್ವಾ? ನಿನ್ನ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಅನುಮಾನ ಹುಟ್ಟಾಕೋದಕ್ಕೆ ಅವನು ಹೀಗ್ ಮಾಡಿದಾನೆ. ಅವನ ಆಟಕ್ ನೀನ್ ಬಲಿ ಆಗ್ಬೇಡಮ್ಮ. ನಾನ್ ಬಲಿಯಾಗಿದ್ದು ನಿಮ್ ಮಗ ಮಾಡಿದ ಮೋಸದಿಂದ ಅಲ್ಲ, ಅವ್ರ ಮಗ ಮಾಡಿದ ನಂಬಿಕೆ ದ್ರೋಹದಿಂದ ಅಜ್ಜಿ. JP ಪಾಟೀಲಿಂದ ಮತ್ತಿನ್ನೇನು ನಿರೀಕ್ಷೆ ಮಾಡಕ್ ಆಗಲ್ಲ. ಆದ್ರೆ ನಿಮ್ಮ ಮೊಮ್ಮಗ ಪ್ರೀತಿ ಹೆಸರಲ್ಲಿ ಸಂಚು ಮಾಡಂದಲ್ಲ, ಅದಕ್ಕೇನ್ ಹೇಳ್ತೀರಾ ಅಜ್ಜಿ? ನೀವು ಮೊನ್ನೆ ಅಯ್ಯೋ ಭಾರ್ಗವಿ ನಿನ್ಗೆ ಮದ್ವೆ ಆಗೋಯ್ತ ಅಂತ ಕೇಳಿದ್ದು ನನ್ ಮೇಲಿನ ಕಾಳಜಿಗೆ ಅನ್ಕೊಂಡೆ. ಆದ್ರೆ ನಿಮ್ ಮೊಮ್ಮಗನ್ ಭವಿಷ್ಯ ನಾನು ಇದೀನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಿದ್ದೀರಾ ಅಂತ ನನ್ ಬುದ್ಧಿಗೆ ಹೊಡೆಯಲೇ ಇಲ್ಲ ಅಜ್ಜಿ. ಎಷ್ಟೇ ಆದ್ರೂ ನಿಮ್ ಮಗ ಅಲ್ವಾ? ನೀವೇನಿಗೆ ಬಿಟ್ಕೊಡ್ತೀರಾ ಹೇಳಿ? ಭಾರ್ಗವಿ, ಕಾಮಾಲೆ ಕಣ್ಣು ಕಾಣೋದೆಲ್ಲ ಹಳದಿ ಅನ್ನೋ ತರ ಕೋಪದಲ್ಲಿ ನಿಂಗೆಲ್ಲ ತಪ್ಪಾಗಿ ಕಾಣಿಸ್ತಿದೆ. ನಾನು ಯಾವತ್ತಿದ್ರೂ ನಿನ್ ಪರವಾಗಿ, JP ಪರವಾಗಿರ್ಲಿಲ್ಲ. ಒಂದು ಹೆಣ್ಣಿನ ಪರವಾಗಿದ್ ನಿನಗ್ ಗೊತ್ತಿದೆ ಅಲ್ಲ. ಈಗ್ಲೂ ಅಷ್ಟೇ ನಾನು ನಿನ್ ಪರವಾಗೇ ಇದ್ದೀನಿ. ನೀನು ನಮ್ಮನೆ ಸೊಸೆಯಾಗಿ ಬಂದಿದ್ದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಂಗೆ? ಯಾಕೆ ಕೇಸ್ ಇಲ್ಲಿಗೆ ಮುಚ್ಚೋಗ್ಬಿಡತ್ತೆ ಅಂತಾನ? ನೀವಿಬ್ರು ಏನ್ ಹೇಳ್ತಾ ಇದ್ದೀರಾ? ಅರ್ಜುನ್ ಭಾರ್ಗವಿನ್ ಪ್ರೀತಿಸ್ತಾ ಇದ್ದಾನ? ಹೌದು ಅಮ್ಮ, ನಾವಿಬ್ರು ಅದಕ್ಕೆ ಟೆನ್ಷನ್ ಆಗಿದ್ದು. ಡ್ಯಾಡ್, ಅದೆಲ್ಲ ಬಿಟ್ಟಾಕಿ ಮೊದಲು ಇನ್ ಡೀಟೇಲ್ ಆಗಿ ಹೇಳಿ ಏನಾಯ್ತು ಅಂತ. ಏನಿಲ್ಲಮ್ಮ, ನಾನು ಹೋಗಿ JPಗೆ ಹೇಳಿದೆ. JP ತುಂಬ ಕೋಪ ಮಾಡ್ಕೊಂಡ. ಆಮೇಲೆ ಆ ಅರ್ಜುನ ಕರೆದು ಅವನಿಗೆ ಬೈದ, ಹೊಡಿಯೋಕ್ಕೂ ಹೋದ. ನಾನೇ ತಡೆದೆ. ಆಮೇಲೆ ಅವನ ಮನೆಯಿಂದ ಆಚೆ ಹಾಕಕ್ಕೆ ಹೋದ. ನಾನು ತಡೆದೆ. ನೋಡಪ್ಪ, ನನ್ನ ಅಳಿಯನ ಹತ್ರ ಹೀಗೆಲ್ಲ ನಡ್ಕೋಬಾರ್ದು ಅಂತ ಹೇಳಿದ್ದಕ್ಕೆ ಅವನ್ ಸಮಾಧಾನ ಆದ. ಆಮೇಲೆ ಅವನ್ನ ಕರೆದು ಅವನು ವಾರ್ನ್ ಮಾಡಿದಾನೆ, ಇನ್ನೊಂದ್ಸಲಿ ಆ ಹುಡುಗಿಯಿಂದ ಹೋಗ್ಬೇಡ ಅಂತ. ಅರ್ಜುನ್ ಅಷ್ಟೇ, ಮತ್ತೆ ಆ ಹುಡುಗಿಯಿಂದ ಹೋಗಲ್ಲ. ಅಂದ್ರೆ ಆದಷ್ಟು ಬೇಗ ನನ್ನ ಅರ್ಜುನ್ ಮದ್ವೆ ನಡೆಯುತ್ತೆ. ಸೋ ಎಕ್ಸೈಟೆಡ್. ಡ್ಯಾಡ್, ನಾನು ಈಗಲೇ ಹೋಗಿ ನನ್ನ ಅರ್ಜುನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ವಂದನಾ, ಹೋಗೋದ್ ಬೇಡ. ನೋಡು, ಈಗಷ್ಟೇ JP ಅವನು ಬೈದಿದ್ದಾನೆ. ಅದರಿಂದ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಓ ಹೌದಲ್ವಾ? ಅರ್ಜುನ್ ನನ್ ಗಂಡ ಆಗೋನು. ಮುಂದೆ ಅವನಿಗೂ ಹರ್ಟ್ ಆಗ್ಬಾರ್ದು.
ಒಟ್ನಲ್ಲಿ ನಮ್ಮಿಬ್ರು ಮದ್ವೆ ನಡೆದ್ರೆ ಸಾಕು, ಅಷ್ಟೇ ಸಾಕು. ಅಲ್ಲ, ನಿಮ್ಮಿಬ್ರಿಗೆ ಏನಾಗಿದೆ? ಅರ್ಜುನ್ ಬೇರೆ ಹುಡುಗಿನ ಪ್ರೀತಿಸ್ತದಾನೆ ಅಂತ ಗೊತ್ತಿದ್ರು ಯಾಕೆ ಹಿಂಗ ಆಡ್ತಿದ್ದೀರಾ? ಬೇರೆ ಹುಡುಗಿನ ಮನ್ಸಲ್ಲಿ ಇಟ್ಕೊಂಡಿರೋ ಹುಡುಗನ ಜೊತೆ ಹೇಗ್ ಜೀವನ ಮಾಡ್ತೀಯಾ? ಮಾಮ್, ಅದೆಲ್ಲ ನನಗೆ ಗೊತ್ತಿಲ್ಲ ಮಾಮ್. ಅವನ್ ಯಾರನ್ನೇ ಪ್ರೀತಿಸ್ಲಿ, ಮದ್ವೆ ಮಾತ್ರ ಇವಂತಾನೇ ಆಗ್ಬೇಕು ಅಲ್ವಾ ಡ್ಯಾಡ್? ಮದ್ವೆ ಆದ್ಮೇಲೆ ಅವನನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ಕೋತೀನಿ. ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ನನ್ನ ಅರ್ಜುನ್ ಮದ್ವೆ ಆದಷ್ಟು ಬೇಗ ಆಗತ್ತೆ. ಆಗತ್ತೆ ಆಗತ್ತೆ, ಇಷ್ಟು ಬೇಗ ನನ್ನ ಅರ್ಜುನ್ ಮದ್ವೆ ನಡೆಯುತ್ತೆ. ಆಮೇಲೆ ನಾನಮ್ಮನೆ ಸೊಸೆ ಆಗ್ತೀನಿ. ಅರ್ಜುನ್, ಹೇಳಿ ಅದಕ್ಕೆ. ಹೊಸ್ದಾಗ್ ಮದ್ವೆ ಆಗಿರೋನು ಹೆಂಡ್ತಿನ್ ಬಿಟ್ಟು ಒಬ್ನೇ ಕೂತಿದ್ಯಲ್ಲ, ಎಲ್ಲಿ ನಿನ್ ಹೆಂಡ್ತಿ? ಇಷ್ಟೊತ್ತು ಅಲ್ಲೇ ಇದ್ರು, ಬಹುಶಃ ರೂಮ್ಗೆ ಹೋದ್ರು ಅನ್ಸತ್ತೆ. ಯಾಕೋ ಅರ್ಜುನ್, ಏನಾಯ್ತು? ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ, ಯಾವುದು ಸರಿ ಹೋಗಲ್ಲ. ನನ್ನ ಅವ್ರ ಮಧ್ಯೆ ಯಾವತ್ತೂ ಸರಿ ಹೋಗ್ತಿರೋ ಹಾಗೆ ಮನಸ್ತಾಪ ಆಗಿದೆ. ಇಂಥ ಟೈಮಲ್ಲಿ ಅಣ್ಣ ಇದ್ದಿದ್ರೆ ಚೆನ್ನಾಗಿರೋದು. ಏನೇ ಹೇಳಿ, ನಾನು ಅಣ್ಣ ತುಂಬ ಮಿಸ್ ಮಾಡ್ತಿದ್ದೀನಿ. ಇವನೇನಪ್ಪ ಸೀದಾ ನನ್ ಬುಡಕ್ಕೆ ಬರೋ ಹಾಕಿತಾನೆ. ಹೋಗ್ಲಿ ಬಿಡು, ಅವನ್ ಯಾವ್ದೋ ಮೀಟಿಂಗ್ ಅಲ್ಲಿರ್ತಾನೆ. ಮೀಟಿಂಗ್ ಮುಗಿದ ತಕ್ಷಣ ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ. ಬೇಡ ಅದಕ್ಕೆ, ಪಾಪ ಅವನ ಕೆಲಸ ಮುಗಿಸ್ಕೊಂಬರ್ಲಿ. ಅವನ್ ಇಲ್ದಿರೋದೇನ್ ನನ್ನ ಪುಣ್ಯ. ಇದ್ದಿದ್ರೆ ಭಾರ್ಗವಿ ಭಾರ್ಗವಿ ಅಂತ ಹೊಣೆ ಚಚ್ಕೊಂಡ್ ಅಳ್ತಿದ್ದ. ಅವನು ಬರೋ ಅಷ್ಟರಲ್ಲಿ ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅರ್ಜುನ್, ಚರಣ್ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅವನ್ ಪರವಾಗಿ ನಾನಿದ್ದೀನಿ. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನ್ ಭಾರ್ಗವಿ ಜೊತೆ ಮಾತಾಡ್ತೀನಿ. ಏನಂತ ಹೇಳಿ ಅದಕ್ಕೆ, ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ. ಆದ್ರೆ ಈಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವೆಲ್ಲಿ ದೂರ ಆಗ್ಬಿಡ್ತೀವೋ ಅನಿಸ್ತಿದೆ. ಅಲ್ಲ, ಡ್ಯಾಡ್ ಯಾಕೆ ಹೀಗೆ ಮಾತಾಡಿದ್ರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅದಕ್ಕೆ. ನಂಗೂ ಕನ್ಫ್ಯೂಸ್ ಆಗೋಯ್ತು ಅರ್ಜುನ್, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಡ್ಯಾಡ್ ಮಾತು ಕೇಳಿ ಭಾರ್ಗವಿನೂ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರಿಬ್ಬರಿಗೆ ಹೇಗೆ ನಾನು ಅರ್ಥ ಮಾಡಿಸ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಾತನ್ನೇ ನಂಬಲ್ಲ ಅಂದ್ಲ ಅವಳು. ತಪ್ಪು ತಾನೇ ಇದು? ಅಯ್ಯೋ, ಹಾಗೇನಿಲ್ಲ ಅದಕ್ಕೆ. ಪಾಪ ಅವ್ರ ಮನೆ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ನಾನು JP ಮಗ ಅಂತ ಗೊತ್ತಾದ್ಮೇಲೆ ಪಾಪ ಆತಂಕ ಆಗಿರ್ತಾರಲ್ವಾ. ನೀನ್ ನೋಡು, ಎಷ್ಟು ಪಾಪದವನು, ಎಲ್ಲರ ಬಗ್ಗೆನೂ ಎಷ್ಟು ಕಾಳಜಿ ತೋರಿಸ್ತೀಯ. ಆದ್ರೆ ಅವಳು ನೋಡು, ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ನಿನ್ ಮೇಲ್ ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ನ ಅರ್ಥ ಮಾಡ್ಕೋತಾ ಇದ್ಲು ತಾನೆ? ಕೆಲವು ಹುಡುಗಿರು ಇಷ್ಟೇ ಅರ್ಜುನ್, ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರ್ತಾರೆ, ಮದ್ವೆ ಆದ್ಮೇಲೆನೆ ಹೀಗಾಡೋದು. ಅದಕ್ಕೆ ಭಾರ್ಗವಿ ಆ ಥರದ ಹುಡುಗಿ ಅಲ್ಲ. ಯಾಕಂದ್ರೆ ತಪ್ಪು ನನ್ನಿಂದಾನೇ ಆಗಿರೋದಲ್ವಾ. ಬೇಜಾರ್ ಮಾಡ್ಕೋಬೇಡ ಬಿಡು, ನಿನ್ ಮೇಲಿರೋ ಪ್ರೀತಿಯಿಂದ ಹಾಗೆ ಹೇಳ್ದೆ ಅಷ್ಟೆ. ಐ ಆಮ್ ಸಾರಿ ಅರ್ಜುನ್. ಅದಕ್ಕೆ ನೀವು ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರ. ಈ ಮನೇಲಿ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ತೋರಿಸೋದು ನೀವೊಬ್ಬರೇ. ಅದಕ್ಕೆ ಒಂದ್ಸಲ ಭಾರ್ಗವಿಯವ್ರ ಜೊತೆ ಮಾತಾಡ್ತೀರಾ?
ಖಂಡಿತ. ನನ್ನ ತಂಗಿ ಜೊತೆ ನಾನ್ ಮಾತಾಡಕ್ಕೆ ನೀನ್ ಹೇಳ್ಬೇಕೇನೋ. ತಂಗಿನ? ಏಯ್, ನಿನ್ ಹೆಂಡತಿ ನನ್ನ ತಂಗಿನೇ ಅಲ್ವೇನೋ? ಮಾತಾಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅವಳ ಜೊತೆ ಮಾತಾಡಿ ಅರ್ಥ ಮಾಡ್ಸೋದಾ? ಅವಳಾಗವಳೆ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ತೀನಿ. ಅಲ್ಲ ಜೆಪಿ, ನೀವ್ ಹೀಗ್ ಮಾಡಿದ್ದು ನಂಗೆ ಸ್ವಲ್ಪನೂ ಸರಿ ಅನಿಸ್ತಾ ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ ಜೆಪಿ? ನಾನೇನ್ ಮಾಡಿದೆ? ಏನ್ ಹೀಗ್ ಹೇಳ್ತಾ ಇದ್ದೀರಾ? ವಂದನ ಈ ಮನೆ ಸೊಸೆ, ಅದನ್ ಬಿಟ್ಟು ಆ ಕೊಂಪೆನಲ್ಲಿರೋ ಭಾರ್ಗವಿನ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ನಿರ್ಮಲಾ. ಅಲ್ಲ ಜೆಪಿ, ನನ್ನ ವೈರಿನ ಎದುರುಗಡೆ ತಂದು ನಿಲ್ಸಿ ಇವಳೇ ನಿಮ್ ಸೊಸೆ ಅಂತ ಅಂದಾಗ ಹೆತ್ತು ಮಗ ಅಂತನೂ ಲೆಕ್ಕಿಸ್ದೆ, ಕತ್ತಿಸ್ಕಿ ಸಾಯಿಸ್ದೆ ಅವಳನ್ನ ನಗ್ತಾ ಬರಮಾಡ್ಕೊಂಡಲ್ಲ. ಏನಕ್ಕೆ? ಇದನ್ನೆಲ್ಲ ಪ್ಲಾನ್ ಇಲ್ದೆ ಮಾಡಿದೀನಿ ಅನ್ಕೊಂಡ್ಯಾ? ಪ್ಲಾನಾ? ಏನ್ ಜೆಪಿ ಅದು? ನೀವೆಲ್ಲ ಬರೀ ವಂದನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕೆಲಸನೇ ಜೀವನ ಅಂತ ಅನ್ಕೊಂಡಾಗ ನಮಗ್ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಜೀವನ ಆ ಕೆಲಸದ ಸುತ್ತ ಸುತ್ತಾ ಇರುತ್ತೆ. ಅದೇ ರೀತಿ ಈಗ ವಿಕ್ಕಿ ಸಂಧ್ಯಾ ಕೇಸು ನನ್ನ ಜೀವನದ ಸುತ್ತ ಸುತ್ತಾ ಇದೆ. ನನ್ನ ಶಕ್ತಿ ಗೆಳೆತನನ ಕ್ವಶನ್ ಮಾಡ್ತಾ ಇದೆ, ನನ್ನನ್ನ ಚಾಲೆಂಜ್ ಮಾಡ್ತಾ ಇದೆ. ಸಂಧ್ಯಾ ಸತ್, ಅದ್ರ ಬಗ್ಗೆ ನನಗೆ ಯಾವ ಅನುಕಂಪನೂ ಇಲ್ಲ. ಹಾಗೆ ಅಂತ ವಿಕ್ಕಿನ ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ. ಅವನನ್ನ ಬಚಾವ್ ಮಾಡಿದ್ರೆ ನನ್ನ ಜೀವನ ಅಭಿವೃದ್ಧಿ ಆಗುತ್ತೆ. ಅಲ್ಲ ಜೆಪಿ, ವಿಕ್ಕಿನ ಬಚಾವ್ ಮಾಡೋದಕ್ಕೂ ಆ ಭಾರ್ಗವಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ ಜೆಪಿ? ಮೊಲೇಷನ್ ಕೇಸ್ಗೆ ಅಷ್ಟು ಹಾರಾಡ್ದವಳು ಇನ್ನು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸುಮ್ಮನೆ ಇರ್ತಾಳ? ಆಗಿರೋ ಜಡ್ಜ್ಮೆಂಟ್ಗೆ ಅಪೀಲ್ ಹೋಗ್ತಾಳೆ. ಪ್ರತಿ ಕ್ಷಣನೂ ವಿಕ್ಕಿನ ಹೇಗ್ ಸಿಕ್ಕಾಕಿಸ್ಬೋದು ಅಂತ ಕಾಯ್ತಾ ಇರ್ತಾಳೆ.